ಇನ್ನು ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಟಿವಿನಲ್ಲಿ ಬೇರೆಲ್ಲೂ ಇರದ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ವಿ. ಬಂಗ್ಲೆಗುಡ್ಡ ಕಾಡಲ್ಲಿ ಶೋಧದ ವೇಳೆ ಪತ್ತೆ ಆಗಿದ್ದು ಒಂದು ಡಿಎಲ್ ಏನಿತ್ತಲ್ಲ, ಡ್ರೈವಿಂಗ್ ಲೈಸೆನ್ಸ್ ಪತ್ತೆ ಆಗಿತ್ತಲ್ಲ, ಆ ಡಿಎಲ್ ರಹಸ್ಯವನ್ನ ಬೆನ್ನು ಬಿದ್ದಂತಹ ಎಸ್ಐಟಿಗೆ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಅದೇನು? ಆದಿಶೇಷ ನಾರಾಯಣ ಹೆಸರಿನ ಡ್ರೈವಿಂಗ್ ಲೈಸೆನ್ಸ್ ಪತ್ತೆ ಆಗಿತ್ತು. ಇವರು ತುಮಕೂರು ಮೂಲದವರು, ಆದಿಶೇಷ ನಾರಾಯಣ ಅಂತ ಹೇಳಿ. ಅಲ್ಲಿ ಅಸ್ಥಿ ಪಂಜರಗಳು ಏನು ಸಿಕ್ಕಿತ್ತಲ್ಲ, ಅದ್ರ ಪಕ್ಕದಲ್ಲೇನೆ ಈ ಡಿಎಲ್ ಕೂಡ ಸಿಕ್ಕಿತ್ತು, ಡ್ರೈವಿಂಗ್ ಲೈಸೆನ್ಸ್. ಬಹುಶಃ ಈ ಅಸ್ಥಿ ಪಂಜರದಲ್ಲಿ ಒಂದು ಅವರದೇ ಆಗಿರಬಹುದಾ ಪ್ರಶ್ನೆ. ತುಮಕೂರು ಮೂಲದ ಫ್ಯಾಮಿಲಿಗೆ ಎಸ್ಐಟಿ ಬುಲಾವ್ ಕೊಟ್ಟಿತ್ತು. ಹಾಗಾಗಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಈಗ ಕುಟುಂಬ ಕೂಡ ಆಗಮಿಸಿದೆ. ಆದಿಶೇಷ ನಾರಾಯಣ ಅವರ ಸಹೋದರಿಯರು, ಭಾವ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಸಹೋದರಿ ಲಕ್ಷ್ಮಿ, ಪದ್ಮಾ, ಅವರ ಭಾವ ಶಿವಕುಮಾರ್ ಇವರೀಗ ಬೆಳ್ತಂಗಡಿ ಠಾಣೆಗೆ ಬಂದಿದ್ದಾರೆ. ಡಿಎಲ್ ಆದಿಶೇಷ ಅವರದ್ದೇ ಅಂತ ಹೇಳಿ ಸಂಬಂಧಿಕರು ಕೂಡ ಅದನ್ನು ಗುರುತು ಹಿಡಿದಿದ್ದಾರೆ. DNA ಟೆಸ್ಟ್ ವೇಳೆ ಕರೆದಾಗ ಬರಬೇಕು ಅಂತ ಹೇಳಿ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ. ಯಾಕಂದ್ರೆ ಇದು ಮುಂದಿನ ಪ್ರೊಸೀಜರ್. ಈಗ ಡಿಎಲ್ ಯಾರ್ದು ಅನ್ನೋದು ಕನ್ಫರ್ಮ್ ಆಗಿದೆ. ಆ ಅಸ್ಥಿಪಂಜರದ ಹತ್ರ ಡಿಎಲ್ ಸಿಕ್ಕಿರೋದ್ರಿಂದಾಗಿ ಸಹಜವಾಗಿ ಈಗ ಅದರ DNA ಪರೀಕ್ಷೆ ಮಾಡಬೇಕಾಗತ್ತೆ. ಈಗ ಯಾರು ಅವರ ಸಂಬಂಧಿಕರು ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಈಸಿ ಆಗುತ್ತೆ, ಯಾಕಂದ್ರೆ ಇವರ ಸಂಬಂಧಿಕರ DNA ಕೂಡ ಕಲೆಕ್ಟ್ ಮಾಡ್ತಾರೆ. ನಂತರ ಈ ಮೂಳೆಯ DNA ಅನ್ನು ಕೂಡ ಮ್ಯಾಚ್ ಮಾಡಿ ಅದು ಒಂದು ವೇಳೆ ಏನಾದರೂ ಆದಿಶೇಷ ನಾರಾಯಣ ಅವರದೇ ಆಗಿದ್ರೆ ಆಗ ಮತ್ತೆ ಸಂಬಂಧಿಕರಿಗೆ ಕೊಡ್ತಾರೆ. ಈಗ ಇಲ್ಲಿಂದ ತನಿಖೆಯ ಮತ್ತೊಂದು ಮಗ್ಗಲು, ಯಾಕಂದ್ರೆ ಈಗ ಸಿಕ್ಕಿರುವಂತಹ ಈ ಬುಡೆಗಳು ಇವೆಲ್ಲ ಇದೆಯಲ್ಲ, ಅಲ್ಲಿ ಈ ತರದ ಒಂದಷ್ಟು ಗುರುತಿನ ಚೀಟಿಗಳು ಲಭ್ಯವಾಗ್ತಾ ಇರುವಂತದ್ದು. ಈ ಹಿಂದೆ ಕೂಡ ಮಡಿಕೇರಿ ಮೂಲದ ಒಬ್ಬ ವ್ಯಕ್ತಿಯ ಗುರುತಿನ ಚೀಟಿ ಕಾರ್ಡ್ ಸಿಕ್ಕಿತ್ತು. ಸೊ ಹಾಗಾಗಿ ಅವರ ಫ್ಯಾಮಿಲಿಯವರನ್ನು ಕೂಡ ಕರೆಸಿ ನೆಕ್ಸ್ಟ್ ಅದಿರಬಹುದಾ, ಅವರ ಬಾಡಿ ಇರಬಹುದಾ ಅಂತ ಹೇಳಿ ಗುರುತು ಹಚ್ಚುವಂತಹ ಕಾರ್ಯ ನಡೆಯುತ್ತೆ. ಆ ರೀತಿ ಈಗ ಆದಿಶೇಷ ಅವ್ರದ್ದು ಕೂಡ. ಹಾಗಾದ್ರೆ ಇವರ ಮೃತದೇಹ ಅಲ್ಲಿ ಹೇಗೆ ಬಂತು, ಅಥವಾ ಅಸ್ಥಿಪಂಜರ ಅಲ್ಲಿ ಹೇಗೆ ಸಿಕ್ತು ಅಂತ ಹೇಳಿ ಇನ್ನು TV9 ಎದುರು ಅವರ ಫ್ಯಾಮಿಲಿ ಕಣ್ಣೀರ್ ಹಾಕಿದೆ. ಬೆಂಗಳೂರಿನ ಬಾರ್ನಲ್ಲಿ ಅವರು ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿರ್ತಾರಂತೆ, ಯಾರು? ಆದಿಶೇಷ ನಾರಾಯಣ. ಆಗಾಗ ಧರ್ಮಸ್ಥಳಕ್ಕೆ ಕೂಡ ಹೋಗ್ತಾ ಇದ್ರು. ಅವರು ತಂದೆ ದುಡಿಬೇಕು ಅಂತ ಜೋರ್ ಮಾಡ್ತಾ ಇದ್ರಂತೆ, ಗದರ್ತಾ ಇದ್ರಂತೆ. ಆಗಾಗ ಮನೆ ಬಿಟ್ಟು ಆದಿಶೇಷ ನಾರಾಯಣ ಹೋಗ್ತಾ ಇದ್ರಂತೆ. ಹೀಗಾಗಿ ನಾಪತ್ತೆ ಬಗ್ಗೆ ನಮ್ಮ ತಂದೆ ದೂರನ್ನ ಕೂಡ ಕೊಟ್ಟಿರ್ಲಿಲ್ಲ ಅಂತ ಆದಿಶೇಷ ನಾರಾಯಣ ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. 27 ವರ್ಷ ವಯಸ್ಸಾಗಿತ್ತಂತೆ. TV9 ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಕಣ್ಣೀರ್ ಹಾಕಿದ್ರು ಅವರು.